ಪರೋತ್ತಮ ಲೀಲಾಮೃತ. ಲೇಖಕರು ಶ್ರೀಮತಿ ನಾಗಮಣಿ ಲಕ್ಷ್ಮಣ್. ಪಾದಪುಷ್ಪ 11. ಕೋಮಾರನಹಳ್ಳಿಯಲ್ಲಿ ನಡೆದ ಸನ್ಯಾಸ ದೀಕ್ಷೆ ಕಾರ್ಯಕ್ರಮದ ವಿಶೇಷವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ದಿನಾಂಕ 19/5/1998 ಶ್ರೀ ಶಂಕರಲಿಂಗ ಭಗವಾನರು ಶ್ರೀಕಾಂತ ಗುರುಗಳಿಗೆ ಸನ್ಯಾಸ ಕಾರ್ಯಕ್ರಮದ ದಿನಾಂಕವನ್ನು ತಿಳಿಸಿದ್ದರಂತೆ. ಅಂಬಿಕಮ್ಮನವರು ಸನ್ಯಾಸವನ್ನು ಕೊಡಿಸುವ ಬಗ್ಗೆ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದರು. ಏಕೆಂದರೆ ಸನ್ಯಾಸ ಸ್ವೀಕಾರ ಮಾಡಲು ಸ್ವಾವಲಂಬನೆ ಅವಶ್ಯ. ಆದರೆ ಶ್ರೀಕಾಂತರಿಗೆ ಯಾವುದನ್ನೂ ಸ್ವಂತವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ದೈನಂದಿನ ವೈಯಕ್ತಿಕ ಕೆಲಸಗಳ ನಿರ್ವಹಣೆ ಹಾಗೂ ಭವಿಷ್ಯದ ಜೀವನ ನಿರ್ವಹಣೆಯ ಜವಾಬ್ದಾರಿ ಬಗ್ಗೆಯೂ ಬಹಳ ಚಿಂತೆ ಮಾಡುತ್ತಿದ್ದರು. ಆಗ ಶ್ರೀ ಶಂಕರಲಿಂಗ ಭಗವಾನರು ಅಂಬಿಕಮ್ಮನವರಿಗೆ ಸನ್ಯಾಸ ದೀಕ್ಷೆ ಕೊಡಿಸಲೇಬೇಕು, ಇಲ್ಲದಿದ್ದರೆ ಶ್ರೀಕಾಂತನ ಫೋಟೋಗೆ ಹಾರ ಹಾಕಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದರಂತೆ. ಗುರುಗಳ ಅಜ್ಜಿ ಇಂದರಮ್ಮನವರ ಪ್ರಕಾರ ಡಾಕ್ಟರ್ ರವೀಂದ್ರ ಅವರೇ ಸನ್ಯಾಸ ತಗೋಬೇಕಿತ್ತು. ಆದರೆ ಆ ಅವಕಾಶ ಮಗನಿಗೆ ದೊರೆಯಿತು. ಮೊದಲು ಹೊಸದುರ್ಗದಲ್ಲಿ ಸನ್ಯಾಸ ಕಾರ್ಯಕ್ರಮ ಮಾಡುವುದು ಎಂದು ತೀರ್ಮಾನವಾಗಿತ್ತು. ಆದರೆ ಫೆಬ್ರವರಿ 7ರಂದು ಎಲ್ಲಾ ಆಶ್ರಮಗಳ ಪ್ರಮುಖ ಗುರುಭಕ್ತರು ಅಪ್ಪ ಅವರಿಗೆ ಸನ್ಯಾಸ ದೀಕ್ಷೆ ನೀಡುವ ಕಾರ್ಯಕ್ರಮದ ಬಗ್ಗೆ ಭಾನುವಾರ ಪೂರ್ವಭಾವಿ ಸಭೆ ನಡೆಸುವುದಿತ್ತು. ಅದೇ ದಿನ ಶ್ರೀ ಶಂಕರಲಿಂಗ ಭಗವಾನರು ಶ್ರೀಕಾಂತ ಗುರುಗಳಿಗೆ ನೀನು ಕೋಮಾರನಹಳ್ಳಿಯಲ್ಲಿಯೇ ಸನ್ಯಾಸ ದೀಕ್ಷೆ ಪಡೆಯಬೇಕು ಎಂದು ಆದೇಶ ನೀಡಿದ್ದರಂತೆ. ಅಂದು ನಡೆದ ಸಭೆಯಲ್ಲಿ ಕೋಮಾರನಹಳ್ಳಿಯಲ್ಲಿಯೇ ಕಾರ್ಯಕ್ರಮ ನಡೆಸಬೇಕೆಂದು ತೀರ್ಮಾನವಾಯಿತು. ಎಲ್ಲಾ ಭಕ್ತರು ಸೇರಿ ಕಾರ್ಯಕ್ರಮ ಮಾಡಲು ಕಾತುರರಾಗಿದ್ದರು. ಆದರೆ ಅಂಬಿಕಮ್ಮನವರಿಗೆ ಹಲವು ಪ್ರಶ್ನೆಗಳು ಕಾಡುತ್ತಿದ್ದವು. ಸನ್ಯಾಸ ಯಾರು ಕೊಡಬೇಕು? ಮಾಮೂಲಿ ಜನ ಆದವರಿಗೆ ಯಾರು ಬೇಕಾದರೂ ಸನ್ಯಾಸ ಕೊಡಬಹುದು. ಆದರೆ ಬಾಲಜ್ಞಾನಿ, ಅವಧೂತ ಸ್ಥಿತಿಯಲ್ಲಿರುವವರಿಗೆ ಹೇಗೆ ಕೊಡಬೇಕು? ಸನ್ಯಾಸ ದೀಕ್ಷೆ ಪಡೆದ ನಂತರದ ಜೀವನ ಹೇಗೆ? ಈ ರೀತಿ ಹಲವು ಗೊಂದಲಗಳು ತಾಯಿಯ ಮನದಲ್ಲಿ ಸಹಜವಾಗಿಯೇ ಮೂಡುತ್ತಿದ್ದವು. 2006ರಲ್ಲಿ ಮುದುವಾಡಿಯಲ್ಲಿ ನಡೆದ ಶ್ರೀ ವಿರಜಾನಂದ ಸರಸ್ವತಿಯವರ 60ನೇ ವರ್ಧಂತಿ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಹಿರಿಯೂರು ನಗರದಲ್ಲಿರುವ ಶ್ರೀ ಸಚ್ಚಿದಾನಂದ ಸರಸ್ವತಿ ಅವರ ಪೂರ್ವಾಶ್ರಮದ ಪತ್ನಿಯವರಾದ ಸುಶೀಲಮ್ಮನವರು ಬಾಲಕ ಶ್ರೀಕಾಂತರ ಬಗ್ಗೆ ವಿರಜಾನಂದರಿಗೆ ವಿವರಿಸಿದ್ದರಂತೆ. ಹೋಮ ಮಾಡುವ ಬಗ್ಗೆ, ಪ್ರಶ್ನೆಗಳಿಗೆ ಉತ್ತರ ಹೇಳುವ ಬಗ್ಗೆ, ಸಮಸ್ಯೆಗಳನ್ನು ಪಡುವ ಬಗ್ಗೆ ಚಿಕ್ಕ ಹುಡುಗನ ಈ ಕಾರ್ಯವೈಖರಿ ಆಶ್ಚರ್ಯ ಪಡುವಂಥದ್ದು ಎಂದು ವಿವರಣೆ ನೀಡಿದ್ದರಂತೆ. ಶ್ರೀ ವಿರಜಾನಂದ ಸರಸ್ವತಿಗಳು ಮಹಾತ್ಮರು, ಸಂತರು, ಸತ್ಪುರುಷರ ಬಗ್ಗೆ ತಿಳಿದರೆ ಅವರೇ ಹುಡುಕಿಕೊಂಡು ಹೋಗುವಂತಹ ಸ್ವಭಾವದವರು. ಈ ವಿಚಾರಗಳನ್ನೆಲ್ಲ ಕೇಳಿದ ಶ್ರೀ ವಿರಜಾನಂದ ಗುರುಗಳಿಗೆ ಒಂದು ಬಾರಿ ಶ್ರೀಕಾಂತ ಗುರುಗಳನ್ನು ಭೇಟಿ ಮಾಡುವ ಹಂಬಲ ಮನಸ್ಸಿನಲ್ಲಿ ಉಂಟಾಯಿತು. ದಿನಾಂಕ 6/10/2006ರಲ್ಲಿ ಶ್ರೀ ವಿರಜಾನಂದ ಗುರುಗಳು ಮತ್ತು ಮೈಸೂರಿನ ಮಾತಾ ಅಮೃತಾಮಯಿ ಮಾತಾಜಿಯವರು ತುಮಕೂರಿನಲ್ಲಿ ಭಕ್ತರೊಬ್ಬರ ಮನೆಗೆ ಬಂದಿದ್ದರು. ಆಗ ಅವರು ಅಂಬಿಕಮ್ಮನವರಿಗೆ ಫೋನ್ ಮಾಡಿ ಶ್ರೀಕಾಂತರನ್ನು ಭೇಟಿ ಮಾಡುವ ಅವಕಾಶ ಕೋರಿದರು. ಆಗ ಅಂಬಿಕಮ್ಮನವರು ಮತ್ತು ಶ್ರೀಕಾಂತರು ಮೈಸೂರಿನಲ್ಲಿ ಇದ್ದರು. ಮರುದಿನ ದಿನಾಂಕ 7/10/2006ರಂದು ತುಮಕೂರಿನಿಂದ ಕಾರು ಕಳಿಸಲಾಗಿ ಬೆಳಿಗ್ಗೆ 7 ಗಂಟೆಗೆ ಶ್ರೀಕಾಂತರೊಬ್ಬರೇ ಆ ಕಾರಿನಲ್ಲಿ ತುಮಕೂರಿಗೆ ಹೋದರು. ಆಗ ಶ್ರೀ ವಿರಜಾನಂದ ಸರಸ್ವತಿ ಗುರುಗಳು ಶ್ರೀಕಾಂತರಿಗೆ ಪೂರ್ಣ ಕುಂಭ ಸ್ವಾಗತ ಮಾಡಿ ಒಳಗೆ ಕರೆದುಕೊಂಡು ಹೋಗಿ ಪಾದಪೂಜೆ ಮಾಡಿ ನಂತರ ವಿರಮಿಸಿಕೊಳ್ಳಲು ಹೇಳಿದರು. ಸಂಜೆ 5 ಗಂಟೆಗೆ ಪಕ್ಕದಲ್ಲಿ ಕುಳಿತು ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದರಂತೆ. ಜಪ ಮಾಡುವಾಗ ಮನಸ್ಸು ನಿಲ್ಲುವುದಿಲ್ಲ. ಹೇಗೆ ನಿಲ್ಲಿಸುವುದು? ದೇವರನ್ನು ಯಾಕೆ ದೇವರು ಅನ್ನಬೇಕು? ದೇವರು ದೊಡ್ಡವನೋ ಗುರು ದೊಡ್ಡವನೋ? ಹೀಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿ ಶ್ರೀಕಾಂತರಿಂದ ಸಮಾಧಾನಕರ ಉತ್ತರ ಪಡೆದರಂತೆ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಶ್ರೀಕಾಂತರು ಹೀಗೆ ನೀಡಿದ್ದರಂತೆ. ಜಪ ಮಾಡುವಾಗ ಮನಸ್ಸು ನಿಲ್ಲಬೇಕೆಂದರೆ ದತ್ತನನ್ನು ನೆನಪಿಸಿಕೊಳ್ಳಬೇಕು.
ದೇವರು ಎಲ್ಲರನ್ನೂ ಕಾಪಾಡಬಲ್ಲ, ಅದಕ್ಕೆ ಅವನನ್ನು ದೇವರು ಎಂದು ಕರೆಯುತ್ತಾರೆ. ದೇವರು ದೊಡ್ಡವನೋ ಗುರು ದೊಡ್ಡವನೋ ಎಂದು ಕೇಳಿದರೆ ನನ್ನ ಮಟ್ಟಿಗೆ ಗುರುವೇ ಎಲ್ಲರಿಗಿಂತ ದೊಡ್ಡವನು. ಆಗ ಶ್ರೀಕಾಂತರನ್ನು ಕುರಿತು ಶ್ರೀ ವಿರಜಾನಂದ ಸರಸ್ವತಿ ಅವರು, ನಿಮ್ಮ ಜೀವನದಲ್ಲಿ ನನ್ನ ಕೆಲಸ ಏನಾದರೂ ಇದೆಯೇ ಎಂದು ಕೇಳಿದಾಗ ಶ್ರೀಕಾಂತರು ಇಲ್ಲ ಎಂದರು. ಆದರೆ ಶ್ರೀಕಾಂತರು ಮುದುವಾಡಿ ತೋಟಕ್ಕೆ ನಾನು ನೀರನ್ನು ಹಾಕಬೇಕು ಎಂದು ಮಾರ್ಮಿಕವಾಗಿ ಹೇಳಿದರಂತೆ. ಆಗಿನ್ನೂ ಶ್ರೀಕಾಂತ ಗುರುಗಳಿಗೆ ತಮ್ಮ ಸನ್ಯಾಸದ ಬಗ್ಗೆ ತಿಳಿದಿರಲಿಲ್ಲವಂತೆ. ಆದರೆ ವಿರಜಾನಂದರಿಗೆ ನಾನೇ ಈ ಬಾಲ ಅವಧೂತನಿಗೆ ಸನ್ಯಾಸ ಕೊಡುವುದು ಎಂಬ ಅರಿವು ಆವಾಗಲೇ ಇತ್ತಂತೆ. ಹೀಗಾಗಿ ಶ್ರೀಕಾಂತರು ಅವರ ಗುರು ಪರಂಪರೆಯನ್ನು ಸೇರಿ ಬೆಳೆಸುವುದು ಮುಂಚಿತವಾಗಿಯೇ ವಿರಜಾನಂದರಿಗೆ ಗೊತ್ತಿತ್ತು. ಶ್ರೀಕಾಂತರಿಗೂ ಅವರ ಗುರು ಪರಂಪರೆ ಸೇರುವ ಸಂಗತಿಯನ್ನು ಸತ್ಯವಾಗಿಸುವ ಸಲುವಾಗಿ ವಿಧಿಯು ಹಾಗೆ ನುಡಿಸಿರುವುದು ಎಂದೇ ಭಾವಿಸಬೇಕು. ಆದರೆ 2010ರಲ್ಲಿ ಶ್ರೀ ವಿರಜಾನಂದ ಸರಸ್ವತಿ ಗುರುಗಳು ನಾನೇ ಸನ್ಯಾಸ ಕೊಡುತ್ತೇನೆ ಅಂತ ಒಪ್ಪಿಗೆ ನೀಡಿದ್ದು ಈ ಎಲ್ಲಾ ಅಂಶಗಳು ಮೊದಲೇ ನಿರ್ಧಾರವಾಗಿತ್ತು ಎನ್ನುವುದು ಸ್ಪಷ್ಟ. ನಮ್ಮಂತವರಿಗೆ ಮಾತ್ರ ಇದು ಭಗವಂತನ ಆಟ ಎಂದಷ್ಟೇ ಅರ್ಥವಾಗಬಹುದು ಹಾಗೂ ಸೋಜಿಗ ವ್ಯಕ್ತಪಡಿಸಬಹುದು. ಮಾನಸಿಕವಾಗಿ ಈಗಾಗಲೇ ಸನ್ಯಾಸ ಆಗಿದೆ, ಈಗ ಪ್ರಾಪಂಚಿಕವಾಗಿ ನಾನು ಸನ್ಯಾಸ ಕೊಡುತ್ತೇನೆ ಎಂದು ಹೇಳಿದರಂತೆ ಶ್ರೀ ವಿರಜಾನಂದರು. ಶ್ರೀ ವಿರಜಾನಂದ ಸರಸ್ವತಿಯವರನ್ನು ದಿನಾಂಕ 17/5/2010 ಸ್ವಾಗತಿಸಲು ಪ್ರಮುಖ ಗುರುಭಕ್ತರೊಡನೆ ಮಾತೆಯವರಾದ ಅಂಬಿಕಮ್ಮನವರು ಫಲತಾಂಬೂಲ ಸಹಿತ ಹೋದಾಗ ಸ್ವತಃ ಶ್ರೀ ವಿರಜಾನಂದ ಗುರುಗಳೇ ಹೇಳಿದರಂತೆ. ಆ ದಿನ ಗುರುಚರಿತ್ರೆ ಪಾರಾಯಣ ಮಾಡುವಾಗ ಬೆಳಗಿನ ಜಾವ ಶ್ರೀ ಶಂಕರಲಿಂಗ ಭಗವಾನರು, ನಾನಿದ್ದೀನಿ, ನೀನು ಸನ್ಯಾಸ ಕೊಡುವುದು ನೆಪಕ್ಕೆ ಮಾತ್ರ, ಆದರೆ ನಿಜವಾಗಿ ಸನ್ಯಾಸ ಕೊಡುವವನು ನಾನೇ ಅಂತ ಹೇಳಿದ್ದರಂತೆ. ನಂತರ ಶ್ರೀಗಳವರಿಗೆ ಹೃದಯದ ಸಮಸ್ಯೆಯ ಬಗ್ಗೆ ಆತಂಕ ಹೆಚ್ಚಾಗಿ ಜೂನ್ 3ನೇ ತಾರೀಕಿನಂದು ಶ್ರೀಕಾಂತ ಗುರುಗಳ ಕುಟುಂಬದವರು, ಮೈಸೂರಿನ ಭಕ್ತರು, ಅಜ್ಜಿ ತಾತ, ನಾಗೇಂದ್ರ ಕುಮಾರ್ ಎಲ್ಲರ ಸಮಕ್ಷಮದಲ್ಲಿ ಶ್ರೀ ವಿರಜಾನಂದರು ನನಗೆ ಆರೋಗ್ಯ ಸಮಸ್ಯೆಯ ಪ್ರಯುಕ್ತ ಈ ದಿನ ನಿಯೋಗ ಸನ್ಯಾಸವನ್ನು ಕೊಡುತ್ತಿದ್ದೇನೆ. ಆ ದಿನ ನಾನು ಬರಲಾಗದಿದ್ದರೆ ಇವುಗಳನ್ನು ಫೋಟೋ ಮುಂದೆ ಇಟ್ಟು ಕಾರ್ಯಕ್ರಮ ಮಾಡಬಹುದು ಎಂದು ಹೇಳಿ ಅವತ್ತೇ ದಂಡ, ಕಮಂಡಲ, ಕಾವಿ ಎಲ್ಲವನ್ನೂ ಕೊಟ್ಟಿದ್ದರಂತೆ. ಯೋಗಪಟ್ಟ ಅಭಿನಾಮಾಂಕಿತವನ್ನು ಬರೆದು ಮುಚ್ಚಿದ ಲಕೋಟೆಯಲ್ಲಿ ಹಾಕಿದ್ದರಂತೆ. ಆದರೆ ದೈವದ ಮುಂದೆ ಯಾರ ಆಟವೂ ನಡೆಯಲು ಸಾಧ್ಯವಿಲ್ಲ. ಸನ್ಯಾಸ ಕಾರ್ಯಕ್ರಮವನ್ನು ಕೋಮಾರ್ನಹಳ್ಳಿಯಲ್ಲಿ ನಡೆಸಲು ತೀರ್ಮಾನಿಸಿದ ನಂತರ ರಂಗನಾಥ ಆಶ್ರಮದ ಒಳಗೆ ಕಾರ್ಯಕ್ರಮ ನಡೆಸಲು ಅವಕಾಶ ಸಿಗಲಿಲ್ಲ. ರಂಗನಾಥ ದೇವಸ್ಥಾನದ ಪಕ್ಕದಲ್ಲಿ ಖಾಲಿ ಜಾಗವನ್ನು ಬೆಂಗಳೂರಿನ ನಂಜುಂಡ, ಮಧು ಮತ್ತಿತರ ಗುರುಭಕ್ತರು ಮುಂಚಿತವಾಗಿಯೇ ಹೋಗಿ ಸ್ವಚ್ಛಗೊಳಿಸಿದ್ದರು. ದೊಡ್ಡ ಶಾಮಿಯಾನ ಹಾಕಿಸಿ ಬೃಹತ್ತಾದ ವೇದಿಕೆಯನ್ನು ನಿರ್ಮಿಸಿ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಲು ಭಕ್ತ ಸಮೂಹ ಟೊಂಕ ಕಟ್ಟಿ ನಿಂತಿತ್ತು. ನಿರ್ಧರಿಸಿದ ದಿನ ಬಂದೇ ಬಿಟ್ಟಿತು. ದಿನಾಂಕ 10/6/2010 ಸಂಜೆ ಕೋಮಾರ್ನಹಳ್ಳಿಯಲ್ಲಿ ನಡೆದ ಶೋಭಾಯಾತ್ರೆಗೆ ಭಕ್ತ ಸಮೂಹವೇ ಹರಿದು ಬಂದಿತ್ತು. ದಿನಾಂಕ 11/6/2010 ಬೆಳಗ್ಗೆ ಗಣಹೋಮ, ನವಗ್ರಹ ಹೋಮ, ಅಷ್ಟಶ್ರಾದ್ದ, ಘಟಶ್ರಾದ್ದ ನಡೆಸಿದರು. ದಿನಾಂಕ 12/6/2010 ಕೇಶಮುಂಡನ ಪವಮಾನ ಹೋಮ ನಡೆಯಿತು. ರಾತ್ರಿ ಬೆಂಕಿ ಕೊಂಡ ಹಾಕಿ ಆ ಪ್ರಭೆಯಲ್ಲಿ ಜಾಗರಣೆ ನಡೆಯಿತು. ದಿನಾಂಕ 13/6/2010 ಬೆಳಿಗ್ಗೆ ಬೇಗ ವಿರಜಾ ಹೋಮ ನಡೆಸಲಾಯಿತು. ಶ್ರೀ ವಿರಜಾನಂದ ಸರಸ್ವತಿಗಳ ಉಪಸ್ಥಿತಿ ಎಲ್ಲರಿಗೂ ಆನಂದವನ್ನು ಉಂಟು ಮಾಡಿತ್ತು. ನಂತರ ಶ್ರೀ ವಿರಜಾನಂದ ಸರಸ್ವತಿ ಅವರು ಅಂಬಿಕಮ್ಮನವರನ್ನು ಕರೆದು ಕೊನೆಯದಾಗಿ ಮಗನನ್ನು ಮಗನಾಗಿ ತಬ್ಬಿಕೊಳ್ಳಿ, ಮುಂದೆ ಪರಿವ್ರಾಜಕರಾಗುವರು ಎಂದು ಹೇಳಿದರು. ಶ್ರೀ ವಿರಜಾನಂದ ಸರಸ್ವತಿಗಳು ಸನ್ಯಾಸ ದೀಕ್ಷೆಯನ್ನು ಕೊಡಲು ಬರುವಾಗ ವರದಾಪುರದ ಶ್ರೀಧರ ಸ್ವಾಮಿಗಳ ಸಮಾಧಿಯ ಬಳಿ ದಂಡ, ಕಮಂಡಲ, ಕಾವಿ ಎಲ್ಲವನ್ನೂ ಇಟ್ಟು ಪ್ರಾರ್ಥಿಸಿ ತೆಗೆದುಕೊಂಡು ಬಂದಿದ್ದರಂತೆ. ಮರುದಿನ ಶ್ರೀ ವಿರಜಾನಂದ ಗುರುಗಳು ಹಾಗೂ ಶ್ರೀಕಾಂತರು ಹರಿಹರದ ತುಂಗಭದ್ರಾ ನದಿಯಲ್ಲಿ ಮಿಂದು
ಸಕಲ ಸನ್ಯಾಸ ದೀಕ್ಷಾ ವಿಧಿ ವಿಧಾನಗಳನ್ನು ಪೂರೈಸಿ ಶ್ರೀ ಶ್ರೀಕಾಂತಾನಂದ ಸರಸ್ವತಿ, ಶ್ರೀ ಶ್ರೀಕಾಂತಾನಂದ ಸರಸ್ವತಿ, ಶ್ರೀ ಶ್ರೀಕಾಂತಾನಂದ ಸರಸ್ವತಿ ಎಂದು 3 ಬಾರಿ ಕಿವಿಯಲ್ಲಿ ಉಚ್ಚರಿಸಿದರಂತೆ. ಈ ವಿಶೇಷ ಸಂದರ್ಭವು ಸದಾ ನೆನಪಿನಲ್ಲಿ ಉಳಿಯುವಂಥದ್ದು. ಸನ್ಯಾಸ ದೀಕ್ಷೆಯ ಈ ಕಾರ್ಯಕ್ರಮಕ್ಕೆ ಜನಸಾಮಾನ್ಯರು, ಪ್ರಕೃತಿ ಮಾತೆ, ಪಂಚಭೂತಗಳು, ಗಂಗೆ, ತುಂಗಭದ್ರೆ, ಗುರುಭಕ್ತರು ಸಾಕ್ಷೀಭೂತರಾದರು. ಈ ವಿಶೇಷ ಮಹೋತ್ಸವದಲ್ಲಿ ಪಾಲ್ಗೊಂಡಂತಹ ನಮ್ಮೆಲ್ಲರಿಗೂ ಜನ್ಮ ಜನ್ಮಾಂತರದ ಪುಣ್ಯದ ಫಲ ಲಭಿಸಿದೆ. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಭಗವಂತನಿಗೂ ಸದ್ಗುರುನಾಥನಿಗೂ ಶಿರಸಾಷ್ಟಾಂಗ ನಮನಗಳು ಹಾಗೂ ಅನಂತಾನಂತ ಧನ್ಯವಾದಗಳು. ನಂತರ ಕೋಮಾರ್ನಹಳ್ಳಿಯ ಆಶ್ರಮದಲ್ಲಿ ಶ್ರೀ ಶಂಕರಲಿಂಗ ಭಗವಾನರ ಸಮಾಧಿಯ ದರ್ಶನದ ಸರದಿ, ಆಮೇಲೆ ಧಾರ್ಮಿಕ ಸಮಾರಂಭ, ನಂತರ ನಾಮಧೇಯದ ಬಿಡುಗಡೆ. ಈ ಕ್ಷಣಕ್ಕಾಗಿ ಎಲ್ಲರೂ ಕಾತುರಾತುರವಾಗಿ ಎದುರು ನೋಡುತ್ತಿದ್ದರು. ನಾನಂತೂ ರೆಪ್ಪೆ ಮಿಟುಕಿಸದೆ ಅವರನ್ನೇ ನೋಡುತ್ತಿದ್ದೆ. ಎಲ್ಲಾ ಹಾಡುಗಳಲ್ಲೂ ಅಂಬಿಕಾತನಯ ಮತ್ತು ಶ್ರೀಕಾಂತ ಎಂದೇ ಅಂಕಿತವಾಗಿತ್ತು. ಹೆಸರು ಘೋಷಣೆ ಆದ ತಕ್ಷಣ ಭಕ್ತರೆಲ್ಲರೂ ಖುಷಿಯಿಂದ ಕುಣಿದಾಡಿ ಪುಷ್ಪಾರ್ಚನೆ ಮಾಡಿದರು. ಈ ಸಂದರ್ಭದಲ್ಲಿ ಅಂತರಾಳದಿಂದ ಬಂದ ಪುಟ್ಟ ಶ್ರೀಕಾಂತ ಪುಟ್ಟ ಶ್ರೀಕಾಂತ ಹಾಡಿನಲ್ಲಿ ಇರುವ ಕೊನೆಯ ಸಾಲುಗಳು ಹೀಗಿವೆ. ತುಂಗಭದ್ರಾ ತೀರದ ಶ್ರೀ ಕ್ಷೇತ್ರದಲ್ಲಿ ರಂಗಲಿಂಗ ಸಂಗಮದ ಆಶ್ರಯದಲ್ಲಿ ಶ್ರೀ ವಿರಜಾನಂದ ಗುರುಗಳಿಂದ ದೀಕ್ಷೆ ಪಡೆದು ಸನ್ಯಾಸ ಪಟ್ಟವನ್ನು ಸ್ವೀಕರಿಸಿದ ಶ್ರೀ ಶ್ರೀಕಾಂತಾನಂದ ಸರಸ್ವತಿ, ಶ್ರೀ ಶ್ರೀಕಾಂತಾನಂದ ಬಾಲವೃದ್ಧ ಉದಯರವಿ ಬಾಲಯೋಗಿ. ಶ್ರೀ ಶ್ರೀಕಾಂತಾನಂದ ಸರಸ್ವತಿ ಗುರುಗಳು ಸನ್ಯಾಸ ಮುಗಿಸಿದ ನಂತರ ಮೈಸೂರಿನಲ್ಲಿ 48 ದಿನದ ಮಂಡಲ ಪೂರೈಸಿದರು. ಶ್ರೀಮತಿ ವಿಜಯಲಕ್ಷ್ಮಿ ಮಂಜುನಾಥ್ರವರ ಮನೆಯ ಮಹಡಿಯ ಮೇಲಿನ ಕುಟೀರದಲ್ಲಿದ್ದು ಅಲ್ಲೇ ಭಕ್ತರಿಗೆ ದರ್ಶನ ನೀಡಿ ಸತ್ಸಂಗ ನಡೆಸುತ್ತಿದ್ದರು. ನಂತರ ಹೊಸದುರ್ಗಕ್ಕೆ ಬಂದಾಗ ಗುರುಭಕ್ತರು ಗುರುಗಳನ್ನು ಸ್ವಾಗತಿಸಿ ಸಾಯಿಬಾಬಾ ಮಂದಿರದಿಂದ ಆಶ್ರಮಕ್ಕೆ ಕರೆದುಕೊಂಡು ಹೋದರು. ಇದುವೇ ಪುರಪ್ರವೇಶ ಕಾರ್ಯಕ್ರಮ. ನಂತರ ಗುರುಪೂರ್ಣಿಮಾದಲ್ಲಿ ಭಾಗವಹಿಸಲು ಗುರುಗಳು ದಾವಣಗೆರೆಗೆ ತೆರಳಿದರು. ಗುರುಪೂರ್ಣಿಮಾ ಕಾರ್ಯಕ್ರಮ ಮುಗಿಸಿ ಮೈಸೂರಿಗೆ ಹಿಂತಿರುಗಿದರು. ಇದುವರೆಗೂ ಶ್ರೀಕಾಂತಾನಂದ ಸರಸ್ವತಿಗಳ ಸನ್ಯಾಸ ದೀಕ್ಷಾ ಕಾರ್ಯಕ್ರಮದ ಕುರಿತು ತಿಳಿದಿದ್ದಾಯಿತು. ಎಲ್ಲ ಸದ್ಭಕ್ತರಿಗೂ ಒಳ್ಳೆಯದನ್ನು ಸದ್ಗುರುಗಳು ದಯಪಾಲಿಸಲಿ ಎಂದು ಕೇಳಿಕೊಳ್ಳುತ್ತಾ ಈ ಪಾದಪುಷ್ಪವನ್ನು ಅರ್ಪಿಸುತ್ತಿದ್ದೇನೆ. ಸರ್ವಂ ಶ್ರೀ ಸದ್ಗುರು ಶ್ರೀಕಾಂತಾರ್ಪಣಮಸ್ತು. ಜೈ ಗುರುದೇವದತ್ತ. श्रीकान्तयोगेन्द्रमहं नमामि।